ಗುರುಭ್ಯೋ ನಮಃ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲದೇಶಿಕಂ. ಗುರುಬಂಧುಗಳೇ ನಮಸ್ತೆ. ಇಂದಿನ ಗುರುವಾಕ್ಯದಲ್ಲಿ ಗುರುನಾಥರ ಬಾಲ್ಯ. ಶ್ರೀಮಾನ್ ಶ್ರೀ ವೆಂಕಟಾಚಲಯ್ಯನವರು ಬಾಲ್ಯದಲ್ಲಿ ಇದ್ದಾಗ ಹೇಗೆ ಇದ್ದರು, ಅವರ ದಿನಚರಿಗಳು ಹೇಗೆ ಎಂದು ಒಂದು ತಿಳ್ಕೊಳ್ಳೋಣ. ಗುರುನಾಥರ ಬಾಲ್ಯ. ಗುರುನಾಥರು ಬಾಲ ವೆಂಕಟಾಚಲನ ಶ್ರದ್ಧೆಯಿಂದ ಸಂಧ್ಯಾ ವಂದನೆ, ಅಗ್ನಿ ಕಾರ್ಯ, ದೇವರ ಪೂಜೆಗಳನ್ನು ಆಚರಿಸುತ್ತಿದ್ದರು. ಹಾಗೆ ಅವರಿಗೆ ಪುರಾಣ ಮತ್ತು ವಿಶೇಷವಾಗಿ ಧ್ರುವಕುಮಾರನ ಕಥೆಗಳಲ್ಲಂತೂ ಅತಿ ಅಪಾರವಾದಂಥ ಪ್ರೀತಿ. ಯಾವ ರೀತಿಯ ಪ್ರೀತಿ ಅಂದರೆ ಆಶ್ಚರ್ಯಕರವಾದಂಥ ವಿಚಾರವೇನೆಂದರೆ, ಸಾಂಪ್ರದಾಯಿಕವಾಗಿ ಅವರು ನಿಜವಾಗ್ಲೂ ಅಷ್ಟು ಇಷ್ಟಪಟ್ಟು ಧ್ರುವಕುಮಾರನ ಕಥೆಯನ್ನು ಓದ್ತಾ ಇದ್ದರು. ಹಾಗೆ ಗುರುನಾಥರು ವಯಸ್ಸಿಗೆ ಬಂದಾಗ ಅವರಿಗೆ ಉಪನಯನ ಕಾರ್ಯಗಳನ್ನು ಮಾಡ್ತಾರೆ. ಅದಾದ ನಂತರ ಅವರು ಬಾಲ್ಯಾವಸ್ಥೆಯಲ್ಲಿದ್ದಾಗ ಅವರಿಗೆ ಒಂದು ಆಟ ಪಾಠಗಳಲ್ಲಿ ಅಪಾರವಾದಂಥ ಆಸಕ್ತಿ. ಹಾಗೆ ಅವ್ರಿಗೆ ಕ್ರಿಕೆಟ್ ಅಂದರೆ ತುಂಬ ಇಷ್ಟ ಅಂತ ನಾನು ಕೇಳ್ಪಟ್ಟೆ. ಅವರೇ ಕೆಲವು ಟೈಮ್ ಹೇಳಿದ್ದಾರೆ ಅಂತ ತಿಳಿಪಟ್ಟೆ. ಹಾಗೆ ಮತ್ತು ಆಧ್ಯಾತ್ಮದ ಕಡೆ ಮತ್ತು ಲೌಕಿಕವಾದಂಥ ಜೀವನ ಎರಡೂ ಕೂಡ ಸರಿದೂಗಿಸ್ಕೊಂಡು ಹೋಗಬೇಕು ಅಂತ ಅವರಲ್ಲಿ ಒಂದು ಮನಸ್ಸು. ಹೀಗೆ ಎರಡನ್ನೂ ಕೂಡ ಒಟ್ಟಿಗೆ ಸಾಗಿಸ್ತಾ ಇದ್ದರು. ಮುಂದಿನ ಬೋಧನೆ ಇವೆಲ್ಲವೂ ಕೂಡ ಅವರಲ್ಲಿ ಹೇಗಿತ್ತು ಅಂದರೆ, ಈ ಕೆಲವರು ಹೇಳಲ್ವಾ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ, ಆ ರೀತಿಯಾದಂಥ ಅವ್ರದ್ದು ಒಂದು ಚಟುವಟಿಕೆಗಳು. ಪ್ರೌಢಶಾಲೆ ಶಿಕ್ಷಣವನ್ನು ಅವರು ಸಕ್ರಾಯಣಪಟ್ಟಣದಲ್ಲೇ ಮುಗಿಸಿರು. ಇವತ್ತು ನಾವೇನು ಸಕ್ರಾಯಪಟ್ಟಣ ಅಂತೀವಿ, ಅಲ್ಲಿ ಕೂಡ ಅವರು ಪ್ರೌಢಶಾಲೆ ಶಿಕ್ಷಣವನ್ನು ಮುಗಿಸಿದ್ರು. ಹಾಗೆ ಮುಗಿಸಿದ ನಂತರ ಮುಂದಿನ ವಿದ್ಯಾಭ್ಯಾಸ ಮಾಡಬೇಕು ಅಂತ ಅವರು ಏನು ಮಾಡ್ತಾರೆ ಅಂದರೆ ಬೆಂಗಳೂರು ಹೋಗ್ತಾರೆ. ಬೆಂಗಳೂರಲ್ಲಿ ಇವತ್ತಿನ ವಿಜಯ ಕಾಲೇಜ್ ಅಂತ ಏನಿದೆ, ಅಲ್ಲಿ ಅವರು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಸೇರ್ಕೊಂತಾರೆ. ಹಾಗೆ ಅಲ್ಲಿ ಅವರಿಗೆ ಒಂದು ವಿಶೇಷವಾಗಿ ಅವತ್ತಿಂದೇ ನಾವು ಹೇಗೆ ತಿಳಿಬೇಕು ಅಂದರೆ, ಆಧ್ಯಾತ್ಮದಲ್ಲಿ ಅವರಿಗೆ ಎಷ್ಟು ಹಿಡಿತ ಇತ್ತು ಅಂದರೆ, ಆ ಹಿಡಿತನ ಅವರು ಆ ವಿದ್ಯಾಭ್ಯಾಸ ಮಾಡುವಾಗ ಅವರು ಆ ಆಧ್ಯಾತ್ಮನ ಮರಿಲೇ ಇಲ್ಲ. ಅವರು ನಿಜವಾಗ್ಲೂ ಹೇಳಬೇಕು ಅಂದರೆ ಗುರುಬಂಧುಗಳೇ, ಅಲ್ಲಿ ಇವತ್ತು ಏನು ಬೆಂಗಳೂರಿದೆ, ಆ ಬೆಂಗಳೂರಲ್ಲಿ ವಿಜಯ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಅವರು ತಲೆಯ ಮೇಲೆ ಸಾಂಪ್ರದಾಯಿಕ ಶಿಕೆಯನ್ನು ಇಟ್ಟುಕೊಂಡೇ ಕಾಲೇಜಿನ ಒಳಗಡೆ ಹೋಗಿ ಅವರು ಯಾರ ಗೋಜಿಗೂ ಬರದೆ, ಅಂದರೆ ನನ್ನ ಗೆಳೆಯರು, ನನ್ನ ಗೆಳತಿಯರು ಅಥವಾ ಇವತ್ತೇನು ಫ್ರೆಂಡ್ಸ್ ಅಂತ ಹೇಳ್ತೀವಿ, ಅವ್ರು ಯಾರು ಏನು ಬೇಕಾದ್ರೂ ಮಾತಾಡಲಿ, ನನಗೆ ಅದ್ರ ಬಗ್ಗೆ ತೊಂದರೆ ಇಲ್ಲ, ನಾನು ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಜಾಸ್ತಿಯಾ ಅಂತ, ನನ್ನ ಏನಿದೆ, ನನ್ನ ವಿದ್ಯೆ ಏನಿದೆ ಅದನ್ನು ಮಾತ್ರ ನಾನು ಕಲಿಬೇಕು, ಹಾಗೆ ನನ್ನ ಸಂಪ್ರದಾಯವನ್ನು ಬಿಡಬಾರ್ದು ಅಂತ ಅವರು ತಲೆಯ ಮೇಲಿನ ಸಾಂಪ್ರದಾಯಿಕ ಶಿಕೆಯನ್ನು ಇಟ್ಟುಕೊಂಡೇ ಕಾಲೇಜಿನ ತರಗತಿಗಳಲ್ಲಿ ಹೋಗ್ತಿದ್ರು. ಹಾಗೆ ಶ್ರೀನಿವಾಸಯ್ಯನವರ ಆರೋಗ್ಯ, ಅವರು ಏನಾಗ್ತದೆ ಅಂದರೆ, ಶಾಲೆಯಲ್ಲಿ ಓದಬೇಕಾದ್ರೆ ಅವ್ರ ತಂದೆಯಾದಂಥ ಶ್ರೀನಿವಾಸಯ್ಯನವರ ಆರೋಗ್ಯ ಸ್ವಲ್ಪ ಹದಗೆಡುತ್ತೆ. ಆವಾಗ ಯುವಕರಾಗಿದ್ದರು ಅಂತ ವೆಂಕಟಾಚಲಯ್ಯನವರು ಶಿಕ್ಷಣವನ್ನು ಏನು ಮಾಡಿಬಿಡ್ತಾರೆ, ಅರ್ಧಕ್ಕೆ ನಿಲ್ಲಿಸ್ಬಿಡ್ತಾರೆ. ಅಲ್ಲೇ ನಿಲ್ಲಿಸಿ ಊರಿಗೆ ವಾಪಸ್ ಬರ್ತಾರೆ. ಊರಿಗೆ ಬಂದ್ಬಿಟ್ಟು ತನ್ನ ತಂದೆ ವ್ಯವಸಾಯ ಮಾಡ್ತಿದ್ರು ಮತ್ತು ಕೃಷಿ ವ್ಯವಹಾರಗಳಲ್ಲಿ ಏನು ತೊಡಗಿದ್ರು, ಆ ಕೃಷಿ ವ್ಯವಹಾರಗಳನ್ನ ಈ ವೆಂಕಟಾಚಲಯ್ಯನವರು ವಹಿಸ್ಕೊಂತಾರೆ. ಅಂದರೆ ನಾನು ಮಾಡ್ತೀನಿ ಅದನ್ನು, ತಂದೆಗೆ ಆರೋಗ್ಯ ಸರಿ ಇಲ್ಲ, ನಾನು ಮಾಡ್ತೀನಿ ಅನ್ನೋ ಒಂದು ಕೆಲಸನ ಅವರು ಪ್ರಾರಂಭ ಮಾಡ್ತಾರೆ. ಹಾಗೆ ಏನು ಮಾಡ್ತಿದ್ದೆ ಅಂದರೆ, ಸುತ್ತಮುತ್ತಲ ತನ್ನ ಜಮೀನು ಕೆಲಸಗಳನ್ನ ಮಾಡ್ಕೊಂಡು ಆ ಊರಿನ ಸುತ್ತಮುತ್ತ ಅಥವಾ ಶಾಲೆಗಳ ಮಕ್ಕಳಿಗೆ ಏನು ಮಾಡೋರು ಅಂದರೆ ಪಾಠ ಹೇಳ್ಕೊಡ್ತಾಯಿದ್ರು. ಏನು, ಆ ಊರಿನ ಸುತ್ತಮುತ್ತ ಇದ್ದಂಥ ಶಾಲೆಯ ಮಕ್ಕಳುಗಳಿಗೆ ಪಾಠ ಹೇಳ್ಕೊಡ್ತಿದ್ರು. ಯಾರು? ಈ ವೆಂಕಟಾಚಲಯ್ಯನವರು. ಹಾಗೆ ಅವರು ಪ್ರೌಢಾವಸ್ಥೆಗೆ ಬಂದರು. ಅವರಿಗೆ ವಿವಾಹ ಮಾಡಬೇಕು ಅಂತ ಮನೆಯವರೆಲ್ಲ ಯೋಚನೆ ಮಾಡ್ತಾರೆ. ಆ ಸಮಯದಲ್ಲಿ ಒಂದು ಏನು ಮಾಡ್ತಾರೆ ಅಂದರೆ, ರಂಗನಾಯಕಿ ಎಂಬುವರನ್ನು ವಿವಾಹ ಮಾಡಲಿಕ್ಕೆ ಮನೆಯವರೆಲ್ಲ ಒಪ್ತಾರೆ. ಒಪ್ಪಿದ ನಂತರ ಅವರನ್ನು ವಿವಾಹ ಆಗುತ್ತೆ. ವಿವಾಹ ಆದ ನಂತರ ಅವರನ್ನು ಹೆಸರನ್ನು ಮರುನಾಮಕರಣ ಮಾಡ್ತಾರೆ. ಏನಂದರೆ ಪದ್ಮಾವತಿ ಅಂತ. ಇವರ ಮೂಲ ಹೆಸರು ರಂಗನಾಯಕಿ ಅಂತ. ಅದಾದ ನಂತರ ಅವರು ಸಂಸಾರ ಸುಖವಾಗಿತ್ತು. ಇಬ್ಬರು ಹೆಣ್ಮಕ್ಳಾಯಿತು. ಯಾರಿಗೆ? ಈ ವೆಂಕಟಾಚಲಯ್ಯನವರಿಗೆ. ಅದಾದ ನಂತರ ಒಬ್ಬರು ಗಂಡು ಮಗು ಜನನ ಆಗುತ್ತೆ. ಒಬ್ಬ ಸಾಮಾನ್ಯ ರೀತಿಯ ಸಾಮಾನ್ಯವಾಗಿ
ಗೃಹಸ್ಥನಾಗಿ ಜೀವನ ಮಾಡ್ತಾ ಇರ್ತಾರೆ. ಯಾರು? ವೆಂಕಟಾಚಲಯ್ಯನವರು. ಸಾಮಾನ್ಯ ಜನಗಳಲ್ಲಿ ಸಾಮಾನ್ಯವಾಗಿ ವೆಂಕಟಾಚಲಯ್ಯನವರು ಜೀವನ ಮಾಡ್ತಾ ಇರ್ತಾರೆ. ಹಾಗೆ ಮುಂದೆ ಸಾಗ್ತಾ ಇರುತ್ತೆ. ಸಾಗ್ತಾ 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 ಇದ್ದಂಗೆ ಆದರೆ ನೋಡಿ ಹೇಗೆ ವಿಧಿ ಅವರ ಜೀವನದಲ್ಲಿ ಆಟ ಆಡುತ್ತೆ ಅನ್ನೋದಕ್ಕೆ ಇದೇ ಒಂದು ಕಾರಣ ಆಗುತ್ತೆ. ಇಲ್ಲೇ ನೋಡಿ ಅವರ ಜೀವನನ ತಿರುವು ಪಡ್ಕೊಂತೇವೆ ಅಂತ ಹೇಳ್ತಾರಲ್ಲ, ಇಲ್ಲಿಂದ ಪ್ರಾರಂಭವಾಗುತ್ತೆ. ಹೀಗೆ ಅವ್ರ ಜೀವನ ಸಾಗ್ತಿರ್ಬೇಕಾದ್ರೆ 1969ನೇ ಇಸ್ವಿ ಒಂದು ಘಟನೆ ನಡೆಯುತ್ತೆ. ಹೇಗೆ ಅಂದರೆ ಅದೇ ವರ್ಷ ತಂದೆಯಾದಂಥ ಶ್ರೀನಿವಾಸಯ್ಯನವರು ಕಾಲವಾಗ್ತಾರೆ. ನೋಡಿ, ಮಹಾ ತಿರುವು ಅಂತ ಹೇಳ್ಬೋದು. ಈ ಸಮಯದಲ್ಲಿ ವೆಂಕಟಾಚಲಯ್ಯನವರಿಗೆ ಒಂದು ಮಹಾ ತಿರುವಾಗಿರುತ್ತೆ. ವೆಂಕಟಾಚಲಯ್ಯನವರ ತಂದೆಯಾದಂಥ ಶ್ರೀನಿವಾಸಯ್ಯನವರು ಕಾಲವಾಗ್ತಾರೆ. ಈ ಆಘಾತದಿಂದ ಚೇತರಿಸಿಕೊಳ್ಳಕ್ಕೆ ಭಾಳ ಕಷ್ಟಪಡ್ತಾರೆ. ಯಾರು? ಶ್ರೀನಿವಾಸಯ್ಯನವರು. ಅಯ್ಯೋ, ಹೀಗಾಗ್ಬಿಡ್ತಲ್ಲ ನನ್ನ ಜೀವನದಲ್ಲಿ ಅಂತ. ಅದು ಎದೆಗುಂದಲೇ ತನ್ನ ಎಲ್ಲ ಕೆಲಸಗಳನ್ನ ಮಾಡ್ಕೊ ಹೋಗ್ತಿರ್ತಾರೆ. ಅವರಿಗೆ ಒಬ್ಬರು ಸಹೋದರ ಇರ್ತಾರೆ, ತುಂಬ ಪ್ರೀತಿ ಪಾತ್ರರಾದಂಥ ಸಹೋದರ ಇರ್ತಾರೆ. ನೋಡಿ, ಇನ್ನೊಂದು ಹೇಗೆ ಅವರಿಗೆ ಬರಸಿಡಿಲ್ಲಂಗೆ ಬಂದು ಬಡಿಯುತ್ತೆ ಅಂದರೆ, ಅವರ ಪ್ರೀತಿಯ ಪಾತ್ರರಾದಂಥ ಸಹೋದರನು ಕೂಡ ತಂದೆಯವರ ಕಾಲ ನಂತರದಲ್ಲಿ ಅವರು ಕೂಡ ಇಹಲೋಕ ತ್ಯಜಿಸ್ಬಿಡ್ತಾರೆ. ಅವ್ರ ಸಹೋದರ. ಎರಡೆರಡು ಸಾವುಗಳು, ಒಂದರ ಹಿಂದೆ ಒಂದು. ವೆಂಕಟಾಚಲಯ್ಯನವರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ, ಈ ಇಷ್ಟೇನಾ ಜೀವನ? ನಶ್ವರ. ಒಂದೇ ಒಂದು ಕ್ಷಣಗಳಲ್ಲಿ ಎಲ್ಲ ನಶ್ವರ ಅಲ್ಲಪ್ಪ ಅಂತ ಯೋಚನೆ ಮಾಡ್ತಾರೆ. ಎಲ್ಲವೂ ಮುಗಿದು ಹೋಯಿತು, ಹೇಗಾದರೆ ಈ ಬದುಕಿನಲ್ಲಿ ನಿಜವಾದ ಅರ್ಥ ಏನು ಅಂತ ಯೋಚನೆ ಮಾಡ್ತಾರೆ. ಎಲ್ಲ ಮುಗಿದೋಯ್ತಲ್ಲಪ್ಪ, ಈ ಬದುಕಿನಲ್ಲಿ ನಿಜವಾದ ಅರ್ಥ ಹೇಗೆ ಅಂತ ಯೋಚನೆ ಮಾಡ್ತಾರೆ. ಈ ಪ್ರಶ್ನೆ ಅವರೇ ಆಧ್ಯಾತ್ಮಿಕ ಸಾಧನೆಯ ಕಡೆಗೆ ಕರ್ಕೊಂಡು ಹೋಗುತ್ತೆ. ಈ ಪ್ರಶ್ನೆ ಇದೆಯಲ್ಲ, ತಂದೆ ಹೋದರು, ಅದಾದ ನಂತರ ಅವ್ರ ಸಹೋದರ ಹೋದಾಗ ಅವ್ರು ಯೋಚನೆ ಮಾಡ್ತಾರೆ, ಈ ಜೀವನ ಇಷ್ಟೇ ನಶ್ವರ, ಒಂದೇ ಕ್ಷಣಗಳಲ್ಲಿ ಎಲ್ಲವನ್ನು ಮುಗಿಯುತ್ತೆ, ಆದರೆ ಏನು ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಅವರ ಪ್ರಶ್ನೆ ಆಧ್ಯಾತ್ಮದ ಕಡೆ ಎಳೆದಾಗ ನಿಧಾನವಾಗಿ ಲೌಕಿಕ ವ್ಯವಹಾರಗಳಲ್ಲಿ ಆಸಕ್ತಿ ಕಡಿಮೆ ಆಯಿತು ಅವರಿಗೆ. ನಿಧಾನವಾಗಿ ಲೌಕಿಕ ವ್ಯವಹಾರಗಳಲ್ಲಿ ಆಸಕ್ತಿ ಕಡಿಮೆಯಾಗಿ ಏನು ಮಾಡುತ್ತೆ ಅಂದರೆ ಆಧ್ಯಾತ್ಮದ ಕಡೆ ಹೋಗ್ಬಿಡುತ್ತೆ. ಅವರು ಯಾವ ಮಟ್ಟಕ್ಕೆ ಆಧ್ಯಾತ್ಮಕ್ಕೆ ಹೋಗ್ತಾರೆ ಅಂದರೆ, ಅವರು ಸಂಪೂರ್ಣವಾದ ಬಟ್ಟೆನೂ ಕೂಡ ಧರಿಸ್ಲಂಗೆ ಆಗ್ತಾರೆ. ಅಂದರೆ ಸೊಂಟಕ್ಕೆ ಸಾಧಾರಣವಾದ ಒಂದು ಬಟ್ಟೆನ, ಪಂಜೆನೋ ಯಾವುದೋ ಒಂದನ್ನು, ಟವಲ್ಲ ಏನೋ ಒಂದು ಸುತ್ಕೊಂಡ್ಬಿಟ್ಟು ಅವರು ಇಷ್ಟೇ ಜೀವನ, ಇಷ್ಟರ ಮೇಲೆ ಯಾವುದೂ ಇಲ್ಲ, ಈ ಎಲ್ಲ ಶಾಶ್ವತ ಯಾವುದೂ ಇಲ್ಲ, ಎಲ್ಲ ನಶ್ವರ ಅಂತ ಯೋಚನೆ ಮಾಡ್ತಾರೆ. ಆ ಮಟ್ಟಕ್ಕೆ ಬಂದು ನಿಲ್ತಾರೆ. ಆ ಮಟ್ಟಕ್ಕೆ ಬಂದು ನಿಂತಾಗ ಇವ್ರಿಗೆ ಏನಾಗುತ್ತೆ ಅಂದರೆ, ಶೃಂಗೇರಿಯ ಶಾರದಾ ಪೀಠ ಇವರಿಗೆ ಒಂಥರ ಅಟ್ಯಾಚ್ಮೆಂಟ್, ತುಂಬ ಅಟ್ಯಾಚ್ಮೆಂಟ್ ಇರುತ್ತೆ, ಅವ್ರನ್ನ ಸೆಳಿತಾ ಇರುತ್ತೆ ಅಂತ ಹೇಳ್ಬೋದೇನಪ್ಪ. ವೆಂಕಟಾಚಲಯ್ಯ ಅವರಿಗೆ ಶೃಂಗೇರಿ ಶಾರದಾ ಪೀಠ ಯಾವಾಗಲೂ ಎಳಿತಾ ಇರುತ್ತೆ ಅನಿಸುತ್ತೆ. ಹಾಗಾಗಿ ಅವ್ರು ಏನು ಮಾಡ್ತಾರೆ ಅಂದರೆ, ಶೃಂಗೇರಿಗೆ ಹೋಗೋದು ಬರೋದು ಹಾಗೆ. ಆಮೇಲೆ ಅವರಿಗೆ ಅತೀ ಪ್ರೀತಿ ಪಾತ್ರರು ಅಂದರೆ ಜಗದ್ಗುರು ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು. ಅವರು ಶೃಂಗೇರಿಯ 34ನೇ ಜಗದ್ಗುರು ಅವರು. ಇವ್ರ ಮೇಲೆ ಅತಿಯಾದಂಥ ಪ್ರೀತಿ. ಯಾರಿಗೆ? ನಮ್ಮ ವೆಂಕಟಾಚಲಯ್ಯನವರಿಗೆ ಬಹಳ ಅತಿಯಾದಂಥ ಪ್ರೀತಿ. ಆ ಕಡೆ ಅವರು ಏನು ಮಾಡ್ತಾರೆ ಅಂದರೆ, ಅವ್ರ ಮೇಲಿನ ಪ್ರೀತಿಗೋ ಅಥವಾ ಅಲ್ಲಿಯ ಭಕ್ತಿಗೋ ಗೊತ್ತಿಲ್ಲ, ಪ್ರತಿ ತಿಂಗಳು ತಪ್ಪದೆ ಶೃಂಗೇರಿಗೆ ಗುರು ವಂದನೆಗೆ ಹೋಗ್ತಾ ಇರ್ತಾರೆ. ಯಾರು? ವೆಂಕಟಾಚಲಯ್ಯನವರು. ಸಕ್ರಾಪಟ್ಟಣದಿಂದ ಶೃಂಗೇರಿಗೆ ಗುರುಗಳಿಗೆ ನಿತ್ಯ ಭಿಕ್ಷೆ ಹೋಗುತ್ತಿತ್ತು ಎಂಬುದು ಅವರಿಗೆ, ಈ ಗುರು ಬಂಧುಗಳಿಗೆ ತಿಳಿದಂಥವ್ರಿಗೆ ಗೊತ್ತಿರುತ್ತದೆ. ಹಾಗೆ ಇವರು ಏನು ಮಾಡ್ತಾರೆ ಅಂದರೆ, ವೆಂಕಟಾಚಲಯ್ಯನವರು ನೋಡ್ಕೊಳ್ಳಿ ಹೇಗೆ ಅಂತ, 11ನೇ ವಯಸ್ಸಿನಲ್ಲಿದ್ದಾಗೆ ಹೊಳಲ್ಕೆರೆ ತಾಲೂಕಿನ ಕುಮಾರನಹಳ್ಳಿಯ ಶ್ರೀ ಶಂಕರಲಿಂಗ ಭಗವಾನರ ಆಶೀರ್ವಾದ ಅವ್ರಿಗೆ ದೊರಕಿತ್ತು. ಯಾರಿಗೆ? ವೆಂಕಟಾಚಲಯ್ಯನವರಿಗೆ. ಆ ದೊರಕಿದ್ದ ಆಶೀರ್ವಾದದಿಂದನೇ ಅವರು ಇವತ್ತು ಆ ಲೌಕಿಕ ಜೀವನದಿಂದ ಆಧ್ಯಾತ್ಮದ ಜೀವನ ಕಡೆಗೆ ಕಾರಣ ಆಗಿರ್ಬೋದು, ಹೇಳಕ್ಕೆ ಸಾಧ್ಯವಿಲ್ಲ. ಆಮೇಲೆ ಇವತ್ತಿನ ಈ ಶೃಂಗೇರಿಯಿಂದ ಬಾಣಾವರದಿಂದ ಸ್ವಲ್ಪ ದೂರದಲ್ಲಿ ಇರ್ತಕ್ಕಂಥ ಒಂದು ಕೂದಲೆಳೆಯ ದೂರ ಅಂತ ಹೇಳ್ಬೋದು. ಬಾಣಾವರದಿಂದ ಕೂದಲೆಳೆಯ ದೂರದಲ್ಲಿ ಶ್ರೀ ಕೃಷ್ಣ ಯೋಗೇಂದ್ರ ಸರಸ್ವತಿ ಪರಮಹಂಸ ಅವರ ಒಂದು ವೇದಿಕೆ ಇದೆ. ಆ ವೇದಿಕೆ ಅದು ಅಷ್ಟು ವೆಂಕಟಾಚಲಯ್ಯನವರಿಗೆ ಅದು ಕೂಡ ಸೆಳೆತ ಅನಿಸುತ್ತೆ. ಯಾವಾಗಲೂ ಅತಿ ಹೆಚ್ಚು ಅವರ ಗುರು ಬಂಧುಗಳು ಹೇಳೋದು, ಅವ್ರನ್ನ ತಿಳಿದಂಥವ್ರು ಹೇಳೋದು,
ವೆಂಕಟಾಚಲಯ್ಯನವರು ಅತಿ ಹೆಚ್ಚು ಇರ್ತಕ್ಕಂಥ ಜಾಗ ಯಾವುದು ಅಂದರೆ ಬಾಣಾವರದ ಶ್ರೀಕೃಷ್ಣ ಯೋಗೇಂದ್ರ ಸರಸ್ವತಿ ಪರಮಹಂಸರ ವೇದಿಕೆ ಅಂತ ಹೇಳ್ತಾರೆ. ಒಂದು ಕಡೆಯಿಂದ ಹೇಳ್ತಾರೆ ಹೇಗೆ ಅಂದರೆ ಇದು ಅವರು 425 ವರ್ಷಗಳ ಹಿಂದಿನ ಈ ಕೃಷ್ಣ ಯೋಗೇಂದ್ರ ಅವರು ಜೀವಂತವಾಗಿ ಸಮಾಧಿಯಾದಂಥ ಸ್ಥಳ ಆ ಜಾಗ ಅಂತ ಹೇಳ್ತಾರೆ. ಈ ವೆಂಕಟಾಚಲಯ್ಯನವರು ಅವರನ್ನು ಮುಂದುವರೆದ ಒಂದು ಪರಂಪರೆ ಅಂತ ಹೇಳ್ತಾರೆ. ಯಾರು ಈ ಕೃಷ್ಣ ಯೋಗೇಂದ್ರ ಸರಸ್ವತಿ ಇದ್ದಾರಲ್ಲ, ಆ ಪರಂಪರೆ ಮುಂದುವರೆದ ಪರಂಪರೆನೇ ಶ್ರೀ ವೆಂಕಟಾಚಲಯ ಅವಧೂತರು ಅಂತ ಹೇಳ್ತಾರೆ. ಹಾಗಿರುವಾಗ 48ನೇ ವಯಸ್ಸಿಗೆ ಅವರು ಸದ್ಗುರು ಸ್ಥಿತಿಗೆ ಪ್ರಕಟರಾದರು. ಒಂದು ದಿವಸ ಶೃಂಗೇರಿಯ 36ನೇ ಜಗದ್ಗುರುಗಳು ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳೇ ಸ್ವತಃ ಸಕ್ರಾಯಪಟ್ಟಣಕ್ಕೆ ಬಂದಾಗ ಈ ವೆಂಕಟಾಚಲಯ್ಯನವರನ್ನು ಭೇಟಿ ಮಾಡ್ತಾರೆ. ಭೇಟಿ ಮಾಡಿದಾಗ ಅವರು ಫಸ್ಟು ಉಚ್ಚಾರಣೆ ಮಾಡಿದ್ದೆ ಶ್ರೀ ಅವಧೂತ್ ವೆಂಕಟಾಚಲಯ ಕಣಯ್ಯ ಅಂತ ಉಚ್ಚಾರಣೆ ಮಾಡ್ತಾರಂತೆ. ಆವಾಗ ಈ ವೆಂಕಟಾಚಲಯ್ಯನವರು ಅದನ್ನು ಅವರಿಂದ ಏನೂ ಕೂಡ ಎಕ್ಸ್ಪೆಕ್ಟ್ ಮಾಡಲೆಯ ಸುಮ್ಮನಿರ್ತಾರೆ. ಆದರೆ ವೆಂಕಟಾಚಲಯ್ಯನವರು ಒಂದು ದೊಡ್ಡ ಗುಣ ನೋಡಬೇಕು ಅಂದರೆ ಯಾವತ್ತೂ ಕೂಡ ನಾನು ಅವಧೂತ ಅಂತ ಅವರು ಎಲ್ಲೂ ಹೇಳ್ಕೊಂಡಿಲ್ಲ. ನನ್ನನ್ನು ಅವಧೂತ ಅಂತ ಕರಿಬೇಡಿ ಕಣ್ರಯ್ಯ ಅಂತಲೇ ಹೇಳ್ತಿದ್ರು. ನಾನು ಎಂಥ ಅವಧೂತನಯ್ಯ, ನಾನು ಅವಧೂತನಲ್ಲ ಕಣಯ್ಯ, ನಾನು ಸಾಮಾನ್ಯವಾದಂಥ ಮನುಷ್ಯ, ನಿಮ್ಮಲ್ಲಿ ಕೂಡ ನಾನು ಆದಂಥ ಸಾಮಾನ್ಯ ಮನುಷ್ಯ ಅಂತ ಅವರ ದೊಡ್ಡ ಗುಣ ಯಾವಾಗಲೂ ಹೇಳ್ತಾ ಇರೋದು. ಇದು ವೆಂಕಟಾಚಲಯ್ಯನವರ ಸರಳತೆಗೆ ಆಳವಾಗಿ ತೋರಿಸಿದ ಸರಳತೆಯ ಯಾವ ಮಟ್ಟಕ್ಕೆ ಸರಳತೆ ಅಂದರೆ ಅದನ್ನು ನಾವು ಹೇಳಲಿಕ್ಕೂ ಸಾಧ್ಯವಿಲ್ಲ. ಅಷ್ಟು ಸರಳವಾದಂಥ ವ್ಯಕ್ತಿತ್ವ ನಮ್ಮ ವೆಂಕಟಾಚಲಯ್ಯನವ್ರದ್ದು. ಇದಿಷ್ಟು ವೆಂಕಟಾಚಲಯ್ಯನವರ ಬಾಲ್ಯದ ಜೀವನವಾಗಿತ್ತು. ಗುರುಬಂಧುಗಳೇ, ನಾನು ಯಾವುದೇ ತಪ್ಪುಗಳನ್ನು ಈ ಗುರುನಾಥರ ಬಾಲ್ಯ ಜೀವನದ ವಿಚಾರವಾಗಿ ತಿಳಿಸಿದಾಗ ತಪ್ಪುಗಳಾಗಿದ್ದರೆ ಅದನ್ನು ದಯಮಾಡಿ ಕ್ಷಮಿಸಿ ಗುರುನಾಥರೇ ಎಂದು ನಾನು ನಿಮ್ಮಲ್ಲಿ ಕ್ಷಮೆಯನ್ನು ಕೇಳುತ್ತೇನೆ. ಹಾಗೆ ಗುರುಬಂಧುಗಳೇ, ದಯಮಾಡಿ ನನ್ನ ಈ ಬದಲಾವಣೆ ಚಾನಲ್ನಲ್ಲಿ ಪ್ರಸಾರ ಆಗ್ತಿರ್ತಕ್ಕಂಥ ಗುರುವಾಕ್ಯವನ್ನು ಆಲಿಸಿ, ಹಾಗೆ ನಿಮಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಹಂಚ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಎಲ್ಲ ಗುರುಬಂಧುಗಳಿಗೂ ನಮಸ್ತೆ. ಗುರುಭ್ಯೋ ನಮಃ.